ನಮಸ್ಕಾರ. ಎಲ್ರಿಗೂ ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಮತ್ತಾಯನ ಪುಸ್ತಕದ ಒಂದು ತುಂಬಾನೇ ಪರಿಚಿತವಾದ ಭಾಗ, ಅಂದರೆ ಅಧ್ಯಾಯ 7 ವಚನ 7-12. ತುಂಬಾ ಜನರಿಗೆ ಗೊತ್ತಿರೋ ಸಾಲುಗಳಿವು. ಕೇಳಿರಿ, ನಿಮಗೆ ಕೊಡಲಾಗುವುದು. ಹೌದು, ಮೇಲ್ನೋಟಕ್ಕೆ ತುಂಬಾನೇ ಸರಳ ಅನ್ಸುತ್ತೆ, ಆದ್ರೆ ಇದರಲ್ಲಿ 2 ದೊಡ್ಡ ಐಡಿಯಾಗಳಿವೆ ಅಲ್ವಾ? ಖಂಡಿತ. ಒಂದು ದೇವರ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ಹೇಳಿದ್ರೆ, ಇನ್ನೊಂದು ನಮ್ಮ ಅಕ್ಕಪಕ್ಕದವರ ಜೊತೆಗಿನ ಸಂಬಂಧದ ಬಗ್ಗೆ ಹೇಳುತ್ತೆ. ಕರೆಕ್ಟ್. ನಮ್ಮ ವೈಯಕ್ತಿಕ ಪ್ರಾರ್ಥನೆಗೂ ನಮ್ಮ ಸಾಮಾಜಿಕ ನಡವಳಿಕೆಗೂ ಏನೋ ಒಂದು ಲಿಂಕ್ ಇದೆ ಅಂತ ಈ ಭಾಗ ಹೇಳತ್ತೆ. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಆ ಲಿಂಕ್ ಏನು ಅಂತ ಹುಡುಕೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಹಾಗಾದ್ರೆ ಆ ಪ್ರಸಿದ್ಧ ಮಾತಿನಿಂದಲೇ ಶುರು ಮಾಡೋಣ. ಕೇಳಿರಿ, ನಿಮಗೆ ಕೊಡಲಾಗುವುದು. ಖಂಡಿತ. ಈ ಸಾಲುಗಳನ್ನು ಕೇಳಿದ ತಕ್ಷಣ ಎಲ್ಲರಿಗೂ ಇದು ಪ್ರಾರ್ಥನೆಯ ಬಗ್ಗೆ ಅಂತ ಗೊತ್ತಾಗುತ್ತೆ. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಕೇಳಿರಿ, ಹುಡುಕಿರಿ, ತಟ್ಟಿರಿ ಅಂತ 3 ಬೇರೆ ಬೇರೆ ಪದಗಳನ್ನು ಯಾಕೆ ಬಳಸಿದ್ದಾರೆ? ಹೌದು, ಅದೇ ನನ್ಗೂ ಅನ್ಸಿದ್ದು. ಇದು ಒಂದೇ ಮಾತನ್ನ 3 ಸಾರಿ ಹೇಳ್ದಾಗೆ ಇದೆ ಅಲ್ವಾ? ಒಂದು ರೀತಿ ಹಾಗೆ ಕಾಣಿಸುತ್ತೆ. ಕೇಳೋದು, ಆಮೇಲೆ ಹುಡುಕೋದು, ಮತ್ತೆ ತಟ್ಟೋದು ಎಲ್ಲದರದು ನಮ್ಗೆ ಏನೋ ಒಂದು ಬೇಕು ಅನ್ನೋ ಭಾವನೆನೇ ಇದೆ. ಹೌದು, ಆದರೆ ಅದರ ಹಿಂದೆ ಒಂದು ಪ್ರಗತಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೂಲ ಗ್ರೀಕ್ ಭಾಷೆಗೆ ಸ್ವಲ್ಪ ಇಳಿಬೇಕು. ಓ, ದಯವಿಟ್ಟು ವಿವರಿಸಿ. ಕೇಳಿರಿ ಅನ್ನೋಕೆ ಬಳಸಿದ ಗ್ರೀಕ್ ಪದ ಐತೇಯೋ. ಇದರರ್ಥ ಅಂದ್ರೆ ಒಬ್ಬ ಕೆಳಹಂತದಲ್ಲಿರೋ ವ್ಯಕ್ತಿ ಮೇಲಿರೋರತ್ರ ವಿನಮ್ರತೆಯಿಂದ ಕೇಳಿಕೊಳ್ಳೋದು. ಓಕೆ, ಸೊ ಅದರಲ್ಲೇ ಒಂದು ವಿನಯ ಇದೆ. ಎಕ್ಸಾಕ್ಟ್ಲಿ. ಅದು ಪ್ರಾರ್ಥನೆಯ ಮೊದಲ ಹೆಜ್ಜೆ. ಸರಿ, ಹಾಗಾದ್ರೆ 2ನೇ ಪದ ಹುಡುಕಿರಿ ಅಥವಾ ಸೀಕ್, ಅದು ಹೇಗೆ ಭಿನ್ನ? ಹುಡುಕಿರಿ ಅನ್ನೋಕೆ ಬಳಸಿದ ಪದ ಝೆಟೇಯೋ. ಇದು ಕೇವಲ ಕೇಳೋದಕ್ಕಿಂತ ಹೆಚ್ಚು ಆಕ್ಟಿವ್ ಅಂದ್ರೆ ಕಳೆದು ಹೋದ ವಸ್ತುವನ್ನು ಹುಡುಕೋಕೆ ನಾವು ಎಷ್ಟು ತೀವ್ರವಾಗಿ ಪ್ರಯತ್ನ ಮಾಡ್ತೀವೋ ಆ ರೀತಿ. ಇಲ್ಲಿ ನಾವು ಸುಮ್ನೆ ಕೇಳು ಕೂರೋದಿಲ್ಲ. ದೇವರ ಚಿತ್ತವೇನು, ಸರಿಯಾದ ದಾರಿ ಯಾವುದು ಅಂತ ನಾವೇ ಸಕ್ರಿಯವಾಗಿ ಅನ್ವೇಷಣೆ ಮಾಡ್ತೀವಿ. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಾರ್ಥನೆ ಅನ್ನೋದು ಕೇವಲ ಒಂದು ಮನವಿ ಸಲ್ಲಿಸೋದಲ್ಲ, ಅದೊಂದು ಅನ್ವೇಷಣೆ ತರಹ. ಹೌದು. ಹಾಗಾದ್ರೆ ಕೊನೆಯದು ತಟ್ಟಿರಿ, ಅದರ ವಿಶೇಷತೆ ಏನು? ತಟ್ಟಿರಿ ಅನ್ನೋಕೆ ಬಳಸಿದ ಪದ ಕ್ರೋ. ಇದು ಈ 3ರಲ್ಲೇ ಅತ್ಯಂತ ದೃಢವಾದ ಕ್ರಿಯೆ. ಅಂದ್ರೆ ಬಾಗಿಲು ಮುಚ್ಚಿದೆ, ಆದ್ರೂ ನಾವು ಬಿಡದೆ ತಟ್ಟುತ್ತಲೇ ಇರೋದು. ಇದು ಪಟ್ಟು ಹಿಡಿಯುವಿಕೆಯ ಸಂಕೇತ. ಉತ್ತರ ಸಿಗೋವರೆಗೂ ಭರವಸೆ ಕಳ್ಕೊಳ್ಳದೇ ಇರೋದು. ಅದ್ಭುತ. ಕೇಳುವಿಕೆಯಲ್ಲಿ ವಿನಮ್ರತೆ, ಹುಡುಕುವಿಕೆಯಲ್ಲಿ ಕ್ರಿಯಾಶೀಲತೆ ಮತ್ತು ತಟ್ಟುವಿಕೆಯಲ್ಲಿ ನಿರಂತರತೆ. ಹೌದು, ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಪ್ರಯಾಣ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಉತ್ತರ ಸಿಕ್ಕೇ ಸಿಗತ್ತೆ ಅನ್ನೋ ಗ್ಯಾರಂಟಿ ಏನು? ಯಾರಾದ್ರೂ ಇದೆಲ್ಲ ನಮ್ಮನ್ನ ನಾವೇ ಸಮಾಧಾನ ಮಾಡ್ಕೊಳ್ಳೋಕಷ್ಟೇ ಅಂತ ಹೇಳ್ಬೋದು ಅಲ್ವಾ? ಒಳ್ಳೆ ಪ್ರಶ್ನೆ. ಯೇಸು ಈ ಭರವಸೆಯನ್ನ ಸುನ್ನೆ ಗಾಳಿಯಲ್ಲಿ ಬಿಡೋದಿಲ್ಲ. ಅದಕ್ಕೊಂದು ತುಂಬಾನೇ ಮಾನವೀಯ, ಬಲವಾದ ಆಧಾರ ಕೊಡ್ತಾರೆ. ಅದೇ ಆ ತಂದೆ ಮಗನ ಉದಾಹರಣೆನಾ? ಹೌದು, ಅದೇ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು ಅಂದಿನ ಕಾಲದ ಪರಿಸ್ಥಿತಿಯನ್ನ ನೋಡ್ಬೇಕು. ಸರಿ. ಯೇಸುವಿನ ಕಾಲದಲ್ಲಿ ಸಾಮಾನ್ಯ ಜನರಿಗೆ ದೇವರು ಅಂದ್ರೆ ಒಬ್ಬ ಕಟ್ಟುನಿಟ್ಟಿನ ನ್ಯಾಯಾಧೀಶ. ಓ. ಕಾನೂನು ಪಾಲಿಸಿದ್ರೆ ಮಾತ್ರ ಕರುಣೆ, ಇಲ್ಲಾಂದ್ರೆ ಶಿಕ್ಷೆ, ಹಂಗೊಂದು ಭಾವನೆ ಇತ್ತು. ದೇವರು ಮತ್ತು ಮನುಷ್ಯನ ನಡುವೆ ಒಂದು ದೊಡ್ಡ ಅಂತರ. ಆದ್ರೆ ಯೇಸು ಇಲ್ಲಿ ಆ ಚಿತ್ರಣವನ್ನೇ ಬದಲಾಯಿಸ್ತಾರೆ. ದೇವರನ್ನ ನ್ಯಾಯಾಧೀಶ ಅನ್ನೋ ಬದಲು ತಂದೆ ಅಂತ ಕರೀತಾರೆ. ಇದು ದೊಡ್ಡ ಬದಲಾವಣೆ. ಹೌದು, ಇದು ಸಂಬಂಧದ ಸ್ವರೂಪವನ್ನೇ ಬದಲಾಯಿಸುತ್ತೆ. ಓ, ಹಾಗಾದ್ರೆ ಕೇಳಿರಿ, ಹುಡುಕಿರಿ, ತಟ್ಟಿರಿ ಅನ್ನೋದು ಒಬ್ಬ ಜಡ್ಜ್ ಮುಂದೆ ಇಡೋ ಮನವಿ ಅಲ್ಲ, ಬದಲಾಗಿ ಒಬ್ಬ ತಂದೆಯ ಹತ್ರ ಮಗು ಮಾಡುವ ಹಕ್ಕಿನ ಬೇಡಿಕೆ. ನಿಖರವಾಗಿ. ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನೋ ಅನ್ನೋ ಪ್ರಶ್ನೆಗೆ ಇನ್ನಷ್ಟು ತೂಕ ಬರುತ್ತೆ. ಖಂಡಿತ. ಇಲ್ಲಿ ಹೋಲಿಕೆ ಬಹಳ ನೇರವಾಗಿದೆ. ಯೇಸು ಹೇಳ್ತಾರೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲಿರಾದರೆ. ಹೌದು, ಆ ಕೆಟ್ಟವರಾದ ಅನ್ನೋ ಪದ ಸ್ವಲ್ಪ ಕಠೋರ ಅನ್ಸುತ್ತೆ. ಹೌದು, ಆದ್ರೆ ಅದರ ಅರ್ಥ ನೀವೆಲ್ಲರೂ ಪಾಪಿಗಳು ಅಂತ ಅಲ್ಲ. ಬದಲಾಗಿ ಮನುಷ್ಯರಾಗಿ ನಮ್ಮಲ್ಲಿ ದೌರ್ಬಲ್ಯಗಳಿವೆ, ನಾವು ಅಪರಿಪೂರ್ಣರು ಅಷ್ಟೇ. ಓಕೆ. ನಾವೇ ನಮ್ಮ ಮಗು ರೊಟ್ಟಿ ಕೇಳಿದ್ರೆ ಹೋಗ್ಲಿ ಕಲ್ಲನ್ನ ಕೊಡ್ತೀವಾ, ಅಥವಾ ಮೀನು ಕೇಳಿದ್ರೆ ಕಚ್ಚೋ ಹಾವನ್ನ ಕೊಡ್ತೀವಾ? ಸಾಧ್ಯವೇ ಇಲ್ಲ, ಯೋಚನೆ ಮಾಡಕ್ಕೂ ಆಗಲ್ಲ. ಹಾಗಾದ್ರೆ ಅಪರಿಪೂರ್ಣರಾದ ನಾವೇ ಇಷ್ಟು ಕಾಳಜಿ ಮಾಡೋದಾದರೆ ಪರಿಪೂರ್ಣನಾದ ಆ ಸ್ವರ್ಗೀಯ ತಂದೆ
ತನ್ನನ್ನ ಕೇಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಎಷ್ಟು ಹೆಚ್ಚಾಗಿ ಕೊಡಬಹುದು. ವಾವ್, ಇದೊಂದು ತಾರ್ಕಿಕ ಪುರಾವೆಯ ತರ ಇದೆ, ಕೇವಲ ಭರವಸೆ ಅಲ್ಲ. ಹೌದು. ಇಲ್ಲಿ ಒಳ್ಳೆಯ ಕೊಡುಗೆಗಳು ಅನ್ನೋ ಪದ ಕೂಡ ಮುಖ್ಯ ಅನ್ಸುತ್ತೆ. ನಾವು ಕೇಳಿದ್ದೆಲ್ಲವೂ ಸಿಗುತ್ತೆ ಅಂತ ಹೇಳಿಲ್ಲ, ಒಳ್ಳೆಯದು ಸಿಗುತ್ತೆ ಅಂತ ಹೇಳಿದ್ದಾರೆ. ಅತ್ಯುತ್ತಮವಾದ ಗ್ರಹಿಕೆ. ಇದೇ ಈ ಬೋಧನೆಯ ತಿರುಳು. ಅಂದ್ರೆ ಒಂದು ಮಗು ಬೆಂಕಿಪಟ್ಟಣ ಬೇಕು ಅಂತ ಹಠ ಹಿಡಿಬೋದು, ಆದರೆ ಪ್ರೀತಿಯುಳ್ಳ ತಂದೆ ಅದನ್ನು ಕೊಡ್ತಾರಾ? ಖಂಡಿತ ಇಲ್ಲ. ಬದಲಿಗೆ ಅದಕ್ಕೆ ಹಾನಿಯಾಗದ ಬೇರೆ ಆಟಿಕೆ ಕೊಡ್ತಾರೆ. ಹಾಗೆಯೇ ನಾವು ನಮ್ಮ ಅಲ್ಪ ಜ್ಞಾನದಿಂದ ನಮಗೆ ಹಾನಿಕಾರಕವಾದ ಕಲ್ಲನ್ನ ಕೇಳಬಹುದು, ಆದರೆ ದೇವರು ನಮ್ಮ ತಂದೆಯಾಗಿ ನಮಗೆ ನಿಜವಾಗಿಯೂ ಪೌಷ್ಟಿಕವಾದ ರೊಟ್ಟಿಯನ್ನೇ ಕೊಡ್ತಾರೆ. ಅಂದ್ರೆ ಉತ್ತರ ನಮ್ಮ ನಿರೀಕ್ಷೆಯ ರೂಪದಲ್ಲಿ ಬರದೇ ಇರಬಹುದು. ಹೌದು, ಆದರೆ ನಮಗೆ ಯಾವುದು ಅತ್ಯುತ್ತಮವೋ ಆ ರೂಪದಲ್ಲಿ ಖಂಡಿತ ಬರುತ್ತೆ. ಇದು ಪ್ರಾರ್ಥನೆಯ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ನಾವು ದೇವರನ್ನ ನಮ್ಮ ಇಚ್ಛೆಗೆ ಬಗ್ಗಿಸೋದಲ್ಲ, ನಮ್ಮ ಇಚ್ಛೆಯನ್ನ ದೈವಿಕ ಚಿತ್ತಕ್ಕೆ ಹೊಂದಿಸೋದು. ಹೌದು, ಅದ್ಭುತವಾಗಿ ಹೇಳಿದ್ರಿ. ಸರಿ, ಇಲ್ಲಿವರೆಗೂ ನಾವು ದೇವರು ಮತ್ತು ನಮ್ಮ ನಡುವಿನ ಸಂಬಂಧದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇದಕ್ಕಿದ್ದಾಗೆ ಈ ಭಾಗದ ಕೊನೆಗೆ ವಿಷಯ ಪೂರ್ತಿ ಚೇಂಜ್ ಆಗುತ್ತೆ. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ ಅಂತ ಒಂದು ನಿಯಮ ಬರುತ್ತೆ. ದೇವರ ಬಗ್ಗೆ ಮಾತಾಡುವಾಗ ಮನುಷ್ಯರ ಬಗ್ಗೆ ಯಾಕೆ ಮಾತು ಬಂತು? ಇದರ ಲಿಂಕ್ ಏನು? ಇದೇ ಈ ಭಾಗದ ಅತ್ಯಂತ ಸುಂದರವಾದ ಮತ್ತು ಆಳವಾದ ಸಂಪರ್ಕ. ಇದನ್ನೇ ಸುವರ್ಣ ನಿಯಮ ಅಂತ ಕರೆಯಲಾಗುತ್ತೆ. ಸುವರ್ಣ ನಿಯಮ, ದ ಗೋಲ್ಡನ್ ರೂಲ್. ಹೌದು, ಇದು ಇದ್ದಕ್ಕಿದ್ದಂತೆ ಬಂದ ವಿಷಯದಂತೆ ಕಂಡ್ರೂ ಇದುವರೆಗಿನ ಚರ್ಚೆಯ ಒಂದು ಸ್ವಾಭಾವಿಕ ಅಂತ್ಯ ಇದು. ಅದು ಹೇಗೆ? ದೇವರಿಂದ ಕೊಡುಗೆಗಳನ್ನು ಪಡೆಯೋದಕ್ಕೂ ನಾವು ಇತರರಿಗೆ ಒಳ್ಳೆಯದನ್ನು ಮಾಡೋದಕ್ಕೂ ಏನು ನೇರ ಸಂಬಂಧ ಇದೆ. ಯೋಚಿಸಿ, ನಾವು ದೇವರನ್ನ ಒಬ್ಬ ಉದಾರಿಯಾದ ತಂದೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಆತ ನಮ್ಮ ತಪ್ಪುಗಳ ನಡುವೆಯೂ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಹೌದು, ನಾವು ಆತನಿಂದ ಅಂತಹ ಕರುಣೆಯನ್ನ ನಿರೀಕ್ಷಿಸ್ತೇವೆ. ಸುವರ್ಣ ನಿಯಮ ಹೇಳೋದೇನೆಂದ್ರೆ, ನೀನು ದೇವರಿಂದ ಯಾವ ಉದಾರತೆಯನ್ನ ನಿರೀಕ್ಷಿಸ್ತೀಯೋ ಅದೇ ಉದಾರತೆಯನ್ನ ನೀನು ಮೊದಲು ನಿನ್ನ ಸಹಮಾನವರಿಗೆ ತೋರಿಸು. ಓ, ಈಗ ಕನೆಕ್ಷನ್ ಸಿಕ್ತು. ನಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ನಮ್ಮ ಸಾಮಾಜಿಕ ಜೀವನ ಬೇರೆ ಬೇರೆ ಅಲ್ಲ. ಖಂಡಿತ ಅಲ್ಲ. ನಾವು ದೇವರಿಗೆ ತೋರಿಸೋ ಭಕ್ತಿ ನಾವು ಜನರಿಗೆ ತೋರಿಸೋ ಪ್ರೀತಿಯಲ್ಲಿ ಕಾಣಬೇಕು. ಇದರಲ್ಲಿ ಇನ್ನೊಂದು ವಿಷಯ ಇದೆ ಅಲ್ವಾ? ಪ್ರಪಂಚದ ಬೇರೆ ಧರ್ಮಗಳಲ್ಲೂ ಇದೇ ತರಹದ ನಿಯಮಗಳಿವೆ. ಹೌದು ಹೌದು. ಉದಾಹರಣೆಗೆ ಯಹೂದಿ ವಿದ್ವಾಂಸ ಹಿಲೇಲ್ ಹೇಳ್ತಾನೆ, ನಿನಗೆ ಯಾವುದು ಇಷ್ಟವಿಲ್ಲವೋ ಅದನ್ನ ನಿನ್ನ ನೆರೆಯವನಿಗೆ ಮಾಡಬೇಡ. ಸರಿ, ಡೋಂಟ್ ಡೂ ಅಂಟು ಅದರ್ಸ್. ಆದ್ರೆ ಗಮನಿಸಿ, ಅದೆಲ್ಲವೂ ನಿಷೇಧಾತ್ಮಕ ರೂಪದಲ್ಲಿದೆ. ಕೆಟ್ಟದ್ದನ್ನು ಮಾಡಬೇಡ ಅಂತ ಹೇಳುತ್ತೆ. ಓಕೆ. ಆದ್ರೆ ಯೇಸುವಿನ ಬೋಧನೆ ಸಕಾರಾತ್ಮಕ ರೂಪದಲ್ಲಿದೆ. ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡದೆ ಸುಮ್ಮನಿರೊಂದು ಸಾಲ್ದು, ಅವರಿಗೆ ಸಕ್ರಿಯವಾಗಿ ಒಳ್ಳೆದನ್ನು ಮಾಡು ಅಂತ ಹೇಳುತ್ತೆ. ಹಾಗಾದ್ರೆ ಈ ಇಡೀ ಬೋಧನೆಯನ್ನ ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬಹುದು? ಖಂಡಿತ. ಇದನ್ನ ಕೆಲವು ಅಂಶಗಳಾಗಿ ನೋಡ್ಬೋದು. ಮೊದಲನೇದು, ಪಟ್ಟು ಬಿಡದ ಪ್ರಾರ್ಥನೆಯ ಮಹತ್ವ. ನಮಗೆ ತಕ್ಷಣ ಉತ್ತರ ಸಿಗ್ಲಿಲ್ಲ ಅಂತ ಹತಾಶರಾಗುವ ಬದಲು ಕೇಳುವುದು, ಹುಡುಕುವುದು ಮತ್ತು ತಟ್ಟುವುದನ್ನು ಮುಂದುವರಿಸಬೇಕು. ಆದ್ರೆ ಇಲ್ಲೊಂದು ಸವಾಲಿದೆ. ಎಲ್ಲಿವರೆಗೆ ತಟ್ಟಬೇಕು? ಯಾವುದು ನಂಬಿಕೆಯ ಪಟ್ಟು ಹಿಡಿಯುವಿಕೆ, ಯಾವುದು ಮೊಂಡುತನ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಹೌದು, ಆ ಗಡಿರೇಖೆ ಯಾವುದು? ಇದಕ್ಕೆ ಉತ್ತರ ಆ ಎರಡನೇ ಹಂತದಲ್ಲಿದೆ, ಹುಡುಕುವುದು. ನಾವು ಕೇವಲ ನಮಗೆ ಬೇಕಾದದ್ದನ್ನೇ ಪಟ್ಟು ಹಿಡಿದು ಕೇಳುತ್ತಿದ್ರೆ ಅದು ಮೊಂಡುತನ ಆಗ್ಬೋದು. ಆದರೆ ನಾವು ದೇವರ ಚಿತ್ತವನ್ನು ಹುಡುಕುತ್ತಾ ಪ್ರಾರ್ಥಿಸಿದಾಗ ನಮ್ಮ ದೃಷ್ಟಿಕೋನ ವಿಶಾಲವಾಗುತ್ತೆ. ಬಹುಶಃ ನಾವು ತಟ್ಟುತ್ತಿರುವ ಬಾಗಿಲು ತಪ್ಪಾಗಿರಬಹುದು, ಪಕ್ಕದಲ್ಲೇ ನಮಗಾಗಿ ಬೇರೊಂದು ಉತ್ತಮ ಬಾಗಿಲು ಇರಬಹುದು ಅನ್ನೋ ಅರಿವು ಮೂಡುತ್ತೆ. ಸರಿ ಸರಿ, ಪಟ್ಟು ಹಿಡಿಯುವಿಕೆ ಇರಬೇಕು, ಆದ್ರೆ ಅದು ದೇವರ ಒಳ್ಳೆಯತನದ ಬಗ್ಗೆ ಇರಬೇಕು, ನಮ್ಮ ಇಚ್ಛೆಯ ಬಗ್ಗೆ ಅಲ್ಲ. ನಿಖರವಾಗಿ. ಓಕೆ, ಅದು ಸ್ಪಷ್ಟವಾಯಿತು. ಇನ್ನು ಎರಡನೇ ಪ್ರಾಯೋಗಿಕ ಅಂಶ. ಎರಡನೇದು, ದೇವರ ಮೇಲೆ ಆಳವಾದ ಭರವಸೆ ಇಡೋದು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರವಲ್ಲ, ಸಿಗದಿದ್ದಾಗಲೂ ಆತ ನಮಗಾಗಿ ಒಳ್ಳೆಯದನ್ನೇ ಇಟ್ಟಿದ್ದಾನೆ ಅಂತ ನಂಬೋದು. ಇದು ಕಷ್ಟದ ಸಮಯದಲ್ಲಿ ಬಹಳ ಧೈರ್ಯ ಕೊಡೋ ಯೋಚನೆ. ಹೌದು. ಮಗು ಕಲ್ಲನ್ನು ಕೇಳಿದ್ರೂ ತಂದೆ ರೊಟ್ಟಿ ಕೊಡುವಂತೆ ನಮ್ಮ ಅಜ್ಞಾನದ ಪ್ರಾರ್ಥನೆಗಳನ್ನು ದೇವರು ತನ್ನ ಜ್ಞಾನದಿಂದ ಶುದ್ಧೀಕರಿಸಿ ಉತ್ತರಿಸ್ತಾನೆ ಅನ್ನೋ ಭರವಸೆ. ಸರಿ, ಇನ್ನು ಮೂರನೆಯ ಅಂಶ ಸುವರ್ಣ ನಿಯಮಕ್ಕೆ ಸಂಬಂಧಿಸಿದ್ದು ಅಲ್ವಾ? ಹೌದು. ಮೂರನೇ ಅಂಶ ನಮ್ಮ ನೈತಿಕ ಹೊಣೆಗಾರಿಕೆ. ನಾವು ದೇವರಲ್ಲಿ ಹಕ್ಕು ಕೇಳೋ ಮುಂಚೆ ನಮ್ಮ ಸಹಮಾನವರ ಕಡೆಗಿನ ನಮ್ಮ ಕರ್ತವ್ಯವನ್ನ ಪೂರೈಸಿದ್ದೀವಾ ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು. ಅಂದ್ರೆ ನಮ್ಮ ಪ್ರಾರ್ಥನೆಗಳು ಪ್ರಾಮಾಣಿಕವಾಗಿರ್ಬೇಕಾದ್ರೆ ನಮ್ಮ ನಡವಳಿಕೆಯೂ ಪ್ರಾಮಾಣಿಕವಾಗಿರ್ಬೇಕು. ಖಂಡಿತ.
ನಾವು ದೇವರಿಂದ ಕ್ಷಮೆಯನ್ನ ಬೇಡ್ತಾ ನಮ್ಮನ್ನ ನೋಯಿಸಿದವರನ್ನ ಕ್ಷಮಿಸದೇ ಇರೋದು ಹೇಗೆ ನ್ಯಾಯ? ಸುವರ್ಣ ನಿಯಮ ನಮ್ಮ ಆಧ್ಯಾತ್ಮಿಕತೆಯ ಕನ್ನಡಿಯಂತೆ ಕೆಲಸ ಮಾಡುತ್ತೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ದಿರೋದಿಕ್ಕೆ ಒಂದು ಕಾರಣ ನಮ್ಮ ಸಾಮಾಜಿಕ ನಡವಳಿಕೆ ಸರಿಯಿಲ್ಲದಿರೋದು ಆಗಿರ್ಬೋದಾ? ಆ ಸೂಚನೆ ಸ್ಪಷ್ಟವಾಗಿದೆ. ಯಾಕಂದ್ರೆ ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ ಅಂತ ಸುವರ್ಣ ನಿಯಮದ ಬಗ್ಗೆ ಹೇಳಲಾಗಿದೆ. ಓ ಹೌದು. ಅಂದ್ರೆ ನಿಜವಾದ ಧರ್ಮ ಅಡಗಿರೋದು ನಮ್ಮ ದೈನಂದಿನ ನಡವಳಿಕೆಯಲ್ಲಿದೆ. ಸರಿ. ಹಾಗಾದ್ರೆ ಕೊನೆಯ ಅಂಶ. ಕೊನೆಯದಾಗಿ 4ನೇ ಅಂಶ, ಪ್ರಾರ್ಥನೆಯ ಅಂತಿಮ ಗುರಿ ನಮ್ಮನ್ನು ಪರಿವರ್ತಿಸುವುದು. ದೇವರ ಪ್ರೀತಿಯನ್ನು ಅನುಭವಿಸಿದ ನಾವು ಆ ಪ್ರೀತಿಯ ವಾಹಕರಾಗಿ ಬದಲಾಗಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಚರ್ಚೆಯ ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮ್ಮ ವೈಯಕ್ತಿಕ ಪ್ರಾರ್ಥನೆ ಮತ್ತು ಸಾಮಾಜಿಕ ನಡವಳಿಕೆಯ ನಡುವಿನ ಸೇತುವೆ ಕೃತಜ್ಞತೆ ಮತ್ತು ಅನುಕರಣೆ. ಹೌದು. ನಾವು ದೇವರ ಉದಾರತೆಗೆ ಕೃತಜ್ಞರಾಗಿದ್ರೆ ನಾವು ಆತನ ಉದಾರತೆಯನ್ನ ನಮ್ಮ ಜೀವನದಲ್ಲಿ ಅನುಕರಿಸಲು ಪ್ರಯತ್ನಿಸ್ತೀವಿ. ತುಂಬಾ ಸುಂದರವಾಗಿ ಸಂಕ್ಷಿಪ್ತಗೊಳಿಸಿದಿರಿ. ಪ್ರಾರ್ಥನೆಯಲ್ಲಿ ನಾವು ದೇವರ ಮಗುವಿನಂತೆ ವಿನಮ್ರರಾಗಿರಬೇಕು, ಸಮಾಜದಲ್ಲಿ ದೇವರ ಪ್ರತಿನಿಧಿಯಂತೆ ಉದಾರಿಗಳಾಗಿರಬೇಕು. ಏಗಳ ಬಗ್ಗೆ ಮಾತನಾಡಿದೆವು. 1. ದೇವರಲ್ಲಿ ನಂಬಿಕೆಯಿಟ್ಟು ಪಟ್ಟು ಹಿಡಿದು ಕಾಯುವುದು. ಇದೊಂದು ಆಂತರಿಕ ಕ್ರಿಯೆ. ಇನ್ನೊಂದು ಸುವರ್ಣ ನಿಯಮದ ಪಾಲನೆ. ಇದು ಬಾಹ್ಯ ನೈತಿಕ ಕ್ರಿಯೆ. ನಮ್ಮ ಇಂದಿನ ಜಗತ್ತಿನಲ್ಲಿ ಈ ಎರಡರಲ್ಲಿ ಯಾವುದು ಹೆಚ್ಚು ಸವಾಲಿನದ್ದು? ದೇವರ ಮೇಲೆ ಭರವಸೆಯಿಟ್ಟು ಕಾಯುವುದೋ ಅಥವಾ ನಮ್ಮ ಇಷ್ಟಾನಿಷ್ಟಗಳನ್ನ ಬದಿಗಿಟ್ಟು ಇತರರಿಗೆ ಸಕ್ರಿಯವಾಗಿ ಒಳ್ಳೆಯದನ್ನು ಮಾಡುವುದೋ? ಇದು ಆಳವಾದ ಪ್ರಶ್ನೆ. ಮತ್ತು ಇವೆರಡರಲ್ಲಿ ಒಂದನ್ನು ಮಾಡದೆ ಇನ್ನೊಂದನ್ನು ಮಾಡುವುದು ಸಾಧ್ಯವೇ? ಬಹುಶಃ ಈ ಪ್ರಶ್ನೆಯ ಬಗ್ಗೆ ಚಿಂತಿಸುವುದು ಈ ಬೋಧನೆಯನ್ನು ಕೇವಲ ತಲೆಯಲ್ಲಿಟ್ಟುಕೊಳ್ಳದೆ ಹೃದಯದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.